ಅವ್ರು ಕೇಳ್ತಾ ಇರೋದು ನಿಮ್ಗೆ, ಅವ್ರು ಕೇಳ್ತಾ ಇರೋದು ಒಂದ್ ಸ್ವಲ್ಪ ಬಾಯ್ ಮುಚ್ಕೊಂಡಿರಿ. ನಾನು ಮಾಡ್ತೀನಿ, ನಂಗೆ ಗೊತ್ತಾಯ್ತು ಮಾತಾಡೋದು. ಒಂದ್ ಸ್ವಲ್ಪ ಸುಮ್ಮನೆ ಇರ್ರಿ ನೀವು. ಒಂದ್ ಸ್ವಲ್ಪ ನೀವು ಮಧ್ಯ ಮಾತಾಡೋ ಚಟ ಬಾಳ ಐತಿ ನಿಮ್ಗೆ. ಒಂದ್ ಸ್ವಲ್ಪ ಸುಮ್ಮನೆ. ಹೌದು, ಬಾಳ ಐತಿ. ಒಂದ್ ನಿಮಿಷ ತಡ್ರಿ, ನಾ ಅವ್ರ ಪ್ರಶ್ನೆ ಕೇಳ್ತಿದ್ದೀನಿ. ಅವ್ರೊಬ್ರು ಮುಸಲ್ಮಾನರಿದಾರ, ಹಾಗಾಗಿ ಅವ್ರು ಕೇಳ್ತಿದ್ದೀನಿ. ನಿಮ್ಗಲ್ಲ ಇದು ಪ್ರಶ್ನೆ, ನೀವು ಸ್ವಲ್ಪ ತಡ್ಕೊಳ್ರಿ. ಅರ್ಧದಲ್ಲಿ ರೀ ನಿಮ್ಗೋದು ಇದೊಂದು ರೋಗ. ಒಂದ್ ನಿಮಿಷ ಇರ್ರಿ. ಅಯ್ಯೋ ಸುಮ್ಮನೆ ಇರಿ ಸ್ವಾಮಿ. ನೋಡಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಹೇಗೆ ಕೊಂಡೊಯ್ಯಲಿ ಇದನು ನನ್ನತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ, ಹೇಗೆ ಬಿಡಿಸಲ್ಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಗ. ಆಕೆಗೆ ಇಷ್ಟ ಈ ಸೀರೆ, ಈ ತಾಂಬೂಲ, ಈ ಬಾಗಿನ ನಾನು ಎದೆಗವಿಚ್ಚಿಕೊಂಡು ತೆಗೆದುಕೊಂಡು ಹೋಗಬೇಕು ಅಂತ ಆಕೆಗೆ ಆಸೆ. ಆದರೆ ಆಕೆ ತೆಗೆದುಕೊಂಡು ಹೋಗಂಗಿಲ್ಲ. ಸಂಪ್ರದಾಯಗಳು, ಕಟ್ಟುಪಾಡುಗಳು, ಆಚಾರ ವಿಚಾರಗಳ ಬಂಧನದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಇರುವಂತ ಒಬ್ಬ ಸಾಬರ ಹೆಣ್ಮಗಳ ತೊಯ್ದಾಟ ಇದು. ಇದೇ ಒಬ್ಬ ಹಿಂದೂ ಹೆಣ್ಣುಮಗಳಿಗೆ, ಹಿಂದೂ ಹೆಣ್ಣುಮಗಳಿಗೆ ನನ್ನ ಮನೆಯಲ್ಲಿ ನೀನು ಅವ್ರ ರಂಜಾನ್ಗೆ, ರೋಜಾಗೆ ಹೋಗ, ಅವ್ರ ಮನೇಲಿ ತಿನ್ಬೇಡ ಅಂತ ಹೇಳ್ತಾರೆ. ಬಟ್ ನನಗೆ ಹೋಗಕ್ಕೆ ಆಸೆ, ಆದರೆ ನಾನು ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥ ಆ ತೊಳಲಾಟ, ಹೊಯ್ದಾಟ, ಈ ಸಮಾಜದಲ್ಲಿರುವಂಥ ಕಟ್ಟುಪಾಡುಗಳು, ಸಂಪ್ರದಾಯಗಳ ಬಂಧನದ ಬಗ್ಗೆ ಅವರು ಬರಿತಾ ಇದ್ದಾರೆ. ಇದು ನೀವು ಒಪ್ಕೊಳ್ಳಲ್ಲ ಮುಸಲ್ಮಾನರು. ನೀವು ಬಾಗಿನವನ್ನು ಒಪ್ಕೊಳ್ಳಲ್ಲ, ಅರಿಶಿನ ಕುಂಕುಮವನ್ನು ಒಪ್ಕೊಳ್ಳಲ್ಲ. ಬಟ್ ಆಕೆಗೆ ಆಸೆ ಇದೆ, ಆಕೆಗೆ ಗೌರವ ಇದೆ, ಆಕೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಬಾನು ಇದ್ದದ್ದು ತುಂಬ ನನಗೆ ಗೊತ್ತಿಲ್ಲ, ಅವ್ರು ಸಿಕ್ಕರೆ ಕೇಳಬೇಕು. ಬಾನುವಿನಿಂದ ಜಯ ಆಗಿದ್ದು ಹೀಗೆ ಅಂತ ಬರೆದಿದ್ದಾರೆ. ಅದರ ಅರ್ಥ ನನಗೆ ಗೊತ್ತಿಲ್ಲ. ಬಾನುವಿನಿಂದ ಜಯ ಆಗಿದ್ದು ಇವತ್ತಲ್ಲ, ಇದು ಬರ್ದಿರೋದು ಬಹಳ ಹಿಂದೆ ಇದ್ದು. ಬಾನುವಿನಿಂದ ಜಯ ಆಗಿದ್ದು ಹೀಗೆ ಅಂದ್ರೆ ಅವರ ಮನಸ್ಸಲ್ಲಿ ಇದ್ದಿದ್ದಂಥ ನೋವು ಅಂದರೆ ನಮ್ಮ ಧರ್ಮದ ಅಟ್ಟುಕಟ್ಟುಗಳನ್ನ ನಾವೇನು ಮಾಡ್ತೀವಿ, ಪಾಲನೆ ಮಾಡೋದಕ್ಕೋಸ್ಕರ. ಅಂದರೆ ನಮ್ಮ ಜೀವನ ನಾವು ಹೇಗೆ ಸಾಗಿಸ್ತೀವಿ ಅಂದರೆ ಬೇರೆಯವ್ರಿಗೋಸ್ಕರ ನಾವು ನಮ್ಮ ಜೀವನ ತ್ಯಾಗ ಮಾಡ್ತೀವಿ. ಹೇಗೆ ಅಂದರೆ ಇವಾಗ ನಮ್ಮ ಧರ್ಮದವರು ನೋಡಿದಾಗ, ನಾನು ಏನಾದರೂ ಬೇರೆ ಧರ್ಮದ ಬಗ್ಗೆ ಒಳ್ಳೆದರನ್ನ ಏನಾದರೂ ನಾನು ಮಾತಾಡಿದಾಗ ಏನು ಮಾಡ್ತಾರೆ ಅಂದರೆ, ನೀನೇನಪ್ಪ ಆ ಧರ್ಮಕ್ಕೆ ಸೇರಿದಂಗೆ ಮಾತಾಡ್ತಾ ಇದೆಯಾ, ನೀನೇನು ಆ ಧರ್ಮಕ್ಕೆ ಹೊಂಟೋಗ್ಬಿಟ್ಟಿದ್ಯಾ ಅಂತ ನನ್ನ ಅಟ್ಟುಕಟ್ಟಾಗಿ ಕಟ್ಟಿಡೋದಕ್ಕೆ ನೋಡ್ತಾರೆ. ಯಾಕಂದ್ರೆ ನನಗೆ ಬಾಗಿನ ಇಷ್ಟ ಅಂದ್ರೆ ನೀವು ಸಾಬ್ರೆಲ್ಲ ಹೊಯ್ಕೋತೀರಿ ಅವ್ರ ವಿರುದ್ಧ, ಇವರು ಮುಸ್ಲಿಂ ವಿರುದ್ಧ, ಇವರು ಮುಸ್ಲಿಂ ವಿರುದ್ಧ ಅಂತ. ಬಾಗಿನ ಕೊಂಡೊಯ್ಲಿಲ್ಲ ಅಂತಂದ್ರೆ ನೀವು ಹಿಂದೂಗಳೆಲ್ಲ ಹೊಯ್ಕೋತೀರಿ. ನಿಮ್ಗೆ ಆಚಾರ ಗೊತ್ತಿಲ್ಲ, ಸಂಪ್ರದಾಯ ಗೊತ್ತಿಲ್ಲ. ಹಾಗಾದ್ರೆ ಆ ಮುಸ್ಲಿಂ ಹೆಣ್ಣು ಮಗಳು ಸತ್ತೋಗ್ಬಿಡ್ಬೇಕಾ, ಸರ್ವನಾಶ ಆಗ್ಬೇಕಾ? ನೋಡಿ ಮೇಡಮ್, ನಾನು ಅದನ್ನೇ ತಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ನನಗೂ ಅಷ್ಟೇ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಚರ್ಚ್ಗಳಿಗೆ ಹೋಗೋದು ಬಹಳ ಇಷ್ಟ. ಅಲ್ಲಿ ಹೋಗಿ ನಾನು ಯಾವುದಾದ್ರೂ ಒಂದು ಫೋಟೋ ಹಿಡಿದ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನನಗೆ ಕಮೆಂಟ್ಸ್ಗಳು ಬರುತ್ತೆ. ನಾನು ಇದೇ ಒಂದು 2 years ಬಿಫೋರ್ ಬಂದುಬಿಟ್ಟು ಯಾವುದೋ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಅಲ್ಲಿ ಈಶ್ವರನ ದೇವಸ್ಥಾನದ ಮುಂದೆ ನಾನು ಎದುರಿಗೆ ನಿಂತ್ಕೊಂಡು ಒಂದು ಫೋಟೋನ ಹಿಡಿದ್ಬಿಟ್ಟು ನಾನೇನು ಮಾಡಿದೆ, ಫ್ಯಾಮಿಲಿ ಜೊತೆ ಅಪ್ಡೇಟ್ ಮಾಡಿದಾಗ, ಏನಪ್ಪ ನೀನು ಹಿಂದೂ ಸಂಪ್ರದಾಯಕ್ಕೆ ಕನ್ವರ್ಟ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಭಾಳ ಜನ ಕಮೆಂಟು. ನನ್ನ ಸ್ವಂತ ಇಚ್ಛೆ ರೀ, ನನಗಿಷ್ಟ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ಮಸೀದಿಗೆ ಹೋಗ್ತೀನಿ, ನನಗಿಷ್ಟ ಇದ್ದರೆ ಎಲ್ಲಿ ಬೇಕಾದರೂ ಹೋಗ್ತೀನಿ. ನನಗೆ ಯಾರು ಕರಿಬೇಕು ಅಂತಲ್ಲ, ನನ್ನ ಸ್ವಂತ ಇಚ್ಛೆ. ಆದರೆ ನನಗೆ ಬಾಳಕ್ಕೆ ಬಿಡಿ. ನೀವು ಜಾತಿ ಪಾತಿ ಎಲ್ಲ ತೊಗೊಂಡು ಬಂದು ನನ್ನ ಬೇರೆ ಧರ್ಮದಲ್ಲಿ ಯಾಕೆ ತೊಗೊಂಡು ನಾನು ಕಟ್ಟಾಗ್ತೀರ ಅಂತ ನಾನು ಕೇಳೋದಿದೆ ಅಷ್ಟೇ. ಈಗ ನಮ್ಗೆ ಸ್ವಾತಂತ್ರ್ಯ ಇಲ್ವಾ? ನನ್ನ ಮನುಷ್ಯನಾಗಿ ಹುಟ್ಟಿರೋದಕ್ಕೆ ನಾನು ಹೇಳ್ತೀವಲ್ಲ, ಒಂದು ಪ್ರಾಣಿಗಿರುವಷ್ಟು ಸ್ವಾತಂತ್ರ್ಯ ಒಬ್ಬ ಮನುಷ್ಯನಿಗಿಲ್ಲ. ಇವತ್ತು ಕಟ್ಟಾಗ್ತಾರೆ, ಅದನ್ನೇ ಅವ್ರು ಬಿಡಿಸಿ ಹೇಳಿರೋದು. ಎಸ್ ಸರ್, ದರ್ಶನ್ ಅವರೇ. ಮೇಡಮ್, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅದನ್ನ ಅವರು ಹೇಳಿದ್ದಾರೆ ಅವರ ಭಾಷಣದಲ್ಲಿ. ಈ ಹಿಂದೆ ಅದೇ ಇವರು ಇದು ಮಾಡ್ತಿದಾರಲ್ಲ, ಅದರಲ್ಲಿ ಇವರು ನೀವು ಲಾಸ್ಟ್ ಟೈಮ್ ಡಿಬೇಟ್ ಮಾಡಿದಾಗ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನೀವು ಅನೇಕ ನಮಗೂ ನೇರ ಪ್ರಶ್ನೆಗಳನ್ನ ಕೇಳಿದ್ರಿ, ಆದ್ರೆ ಅವತ್ತಿನ ವರ್ಷನ್ಗೂ ಇವತ್ತಿನ ವರ್ಷನ್ಗೂ ಇವರಾಡೋ ಮಾತುಗಳಿಗೂ ಇವತ್ತಿನ ಈ ರೋಷಾವೇಶದ ಮಾತುಗಳಿಗೂ ಅವತ್ತಿನ ರೋಷಾವೇಶದ ಮಾತುಗಳಿಗೂ ಯಜಗಜಾಂತರ ವ್ಯತ್ಯಾಸ ಇರೋದು 100% ಸತ್ಯ. ಇರಲಿ ಅಂತ ಅವರು ಬಯಸಿದ್ರು, ಅದರಲ್ಲಿ ತಪ್ಪೇನೂ ಇಲ್ಲ ಮೇಡಮ್. ಬಯಸೋದಕ್ಕಿಂತ ಹೆಚ್ಚಾಗಿ ಬರೋದೇ ಬೇಡ ಅನ್ನುವಂಥ ತರ್ಕಗಳು ನಡೆದಿದೆ ಚರ್ಚೆಗಳಲ್ಲಿ. ಕೆಲವರು ಮುಸ್ಲಿಂ ಕೋಮುವಾದಿಗಳು ಮತಾಂಧರು, ಹಿಂದೂ ಕೋಮುವಾದಿಗಳು ಮತಾಂಧರು ಆಡಿರ್ತಕ್ಕಂಥ ಮಾತುಗಳನ್ನ ಈ ಕಿವಿ ಕೇಳಿದೆ, ನಿಮ್ಮ ಕಣ್ಣು ಅನೇಕ ಟಿವಿಗಳಲ್ಲಿ ನೋಡಿದೆ. ನೀವೇ ಕರೆಸಿ ಕೆಲವ್ರನ್ನ ಡಿಸ್ಕಷನ್ ಮಾಡಿ ಕೊನೆಗೊಂದು ಪ್ರಶ್ನೆ ಕೇಳಿದ್ರಿ ಇವತ್ತು, ಸಂವಿಧಾನನ ಧರ್ಮನ? ಎಲ್ಲರ ಬಾಯಿ ಬಿಡಿಸಿದ್ ನೀವು ಸಂವಿಧಾನ ಅಂತೇಳಿ. ಎಸ್, 2 ಧರ್ಮಗಳು ಒಂದೆಡೆ ಸೇರಿದಾಗ ಸಂವಿಧಾನ, ಆ ಸಮಾನತೆ ಅನ್ನೋದು ಇವತ್ತು ರಾರಾಜಿಸಿದೆ. ಅದೇ ಸಂವಿಧಾನದ ಆಶಯ ಅನ್ನುವಂಥದ್ದು. BJP ವಕ್ತಾರರು ಮಾತಾಡ್ತಾ ತಾಯಿ ಅನ್ನೋ ಪದ ಹೇಳಿದ್ರು. ಎಸ್,
ಡೆಫಿನೆಟ್ಲಿ ಆ ಹೆಣ್ಮಗ್ಳಿಗೆ ತಾಯಿ ಅಂದಿದ್ದಾರೆ, ಗೌರವಿಸ್ತೀನಿ. ಮುಸ್ಲಿಂ ಬಗ್ಗೆ ನಮಗೆ ಯಾವುದೇ ಕೋಪ ದ್ವೇಷ ಇಲ್ಲ ಅಂತಂದ್ರು. ಓಕೆ, ಇವತ್ತು ಕರ್ನಾಟಕದಲ್ಲಿ 64 ಜನ MLAಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇದಾನ? ಮೋದಿಯವರ ಕ್ಯಾಬಿನೆಟ್ ಅಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಇದಾನ? ನಿಮ್ಮ ಮಾತಿಗಷ್ಟೇ ನೀವು ಹೇಳಿಕೆಗಳು ಕೊಡುವಂಥದ್ದು. ಅಲ್ಲ ಸರ್, ಅವ್ರ ಮುಸಲ್ಮಾನರು ಇಷ್ಟ ಇಲ್ಲ, ದಟ್ ಇಸ್ ದೇರ್ ಪಾರ್ಟಿ ಸ್ಟ್ಯಾಂಡ್. ಮೇಡಮ್ ನೀವು ಓಲೈಕೆ ಮಾಡೋದ್ರಿಂದ ನೀವು ಕೇಳಿ ಆಯ್ತು. ಇವತ್ತು ಬಾನು ಮುಷ್ತಾಕ್ ಅವರ ತನಕ ಬಂದಿದೀವಿ. ನಾಳೆ ಬೆಳಗ್ಗೆ ಅವ್ನು ಯಾರೋ ಹುಬ್ಳಿನಲ್ಲಿ ಮುಕ್ಲಪ್ಪ ಅಂತಿದ್ದಾನಂತೆ, ಅವನದೇನೋ ನ್ಯೂಸ್ ಬರ್ತಾ ಇದೀವಿ. ಅದು ಬಹಳ ಡೆರೋಗೇಟರಿ. ಅಲ್ಲಲ್ಲ, ಐ ಆಮ್ ಸೇಯಿಂಗ್ ನಾಳೆ ಅಲ್ಲಿಗೆ ಡೈವರ್ಟ್ ಆಗ್ತಾರೆ. ಮೇಡಮ್ ಪ್ರತಿದಿನ ಆದ್ರೆ ಹಲಾಲು, ಹಿಜಾಬು, ಜಟ್ಕಾ, ಗಡ್ಡ, ಟೋಪಿ, ಬುರ್ಕಾ ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಗೋದ್ರ